ಮೇಡಮ್ ರ್ಯಾಪಿಡೋ ಹಾಂ ಸರ್. ಓ ಟಿ ಪಿ ಹೇಳಿ ಮೇಡಮ್. 5959. ಬನ್ನಿ ಮೇಡಮ್. ನಾನು ಬರಲ್ಲ ಸರ್. ಮತ್ತೆ ದೊಡ್ಡವ್ರು ಯಾರಾದ್ರೂ ಬರ್ತಾರಾ ಮೇಡಮ್? ಇಲ್ಲ ಸರ್. ಮತ್ತೆ ಯಾಕೆ ಮೇಡಮ್ ಬುಕ್ ಮಾಡಿದ್ರಿ? ಹೋಗೋದ್ರಲ್ಲಿ ಹಂಗೆ ಕಸ ಹಾಕ್ಬಿಟ್ಟು ಹೋಗ್ಬಿಡಿ ಸರ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅರುಣ್ ಯೂಟ್ಯೂಬ್ ಚಾನಲ್. ನೋಡಿದ್ರಲ್ಲ ಸ್ನೇಹಿತರ ವಿಡಿಯೋನ, ಬನ್ನಿ ಸ್ನೇಹಿತರ ಇದ್ರ ಬಗ್ಗೆ ಮಾತಾಡೋಣ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ವಾಚ್ ಮಾಡ್ತೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ, ಹಾಗೆ ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಇವರು ಸಿಂಧು ಸಂಜಯ್ ಅಂತ, ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತಿರಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಫೇಮಸ್ ಆಗಿದ್ದಾರೆ. ತುಂಬ ಕಾಮಿಡಿ ವಿಡಿಯೋಗಳು ಮಾಡ್ತಾ ಇರ್ತಾರೆ ಫ್ಯಾಮಿಲಿಯಲ್ಲಿ. ಓಕೆ, ನಾವು ಕೂಡ ಇವರ ಫಾಲೋವರ್ಸು, ನೋಡ್ತಾ ಇರ್ತೀವಿ, ಪದೇ ಪದೇ ಖುಷಿ ಪಡ್ತಾ ಇರ್ತೀವಿ ವಿಡಿಯೋಗಳನ್ನ. ಆದರೆ ಇವರು ಈ ಒಂದು ವಿಡಿಯೋ ಮಾಡೋದ್ರಿಂದ ನನಗೂ ಕೂಡ ಯಾಕೆ ತುಂಬ ಬೇಜಾರಾಯಿತು. ಸರಿ, ನೀವೊಬ್ರು ಯೂಟ್ಯೂಬರ್ ಆಗಿ, ಕಂಟೆಂಟ್ ಕ್ರಿಯೇಟರ್ ಆಗಿ ಯಾವ ಥರ ವಿಡಿಯೋ ಮಾಡಬೇಕು ಅಂತ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಈ ಥರ ವಿಡಿಯೋ ಮಾಡಿ ನಾಳೆ ದಿನ ಕೆಲವೊಂದು ಹೃದಯಗಳಿಗೆ ನೋವಾಗುತ್ತೆ ಅನ್ನೋ ಅಷ್ಟು ಸ್ವಲ್ಪ ಪರಿಜ್ಞಾನ ಇಲ್ವಾ ನಿಮಗೆ? ಸಾಮಾನ್ಯ ಪ್ರಜ್ಞೆ ಇಲ್ವಾ? ಎಷ್ಟೋ ಜನ ಬೈಕ್ ಟ್ಯಾಕ್ಸಿ ರೈಡರ್ ಇರ್ತಾರೆ, ಅವ್ರ ಮನಸ್ಸಿಗೆ ನೋವಾಗುತ್ತೆ, ಅವ್ರಿಗೊಂದು ಹೃದಯ ಇರುತ್ತೆ ಅನ್ನೋ ಒಂದು ಸ್ವಲ್ಪನೂ ಪ್ರಜ್ಞೆ ಇಲ್ವಾ ನಿಮಗೆ? ನಿಮ್ಮ ಕಂಟೆಂಟ್ಗೋಸ್ಕರ, ನಿಮ್ಮ ವ್ಯೂಸ್ಗೋಸ್ಕರ ಏನೋ ಮನಸ್ಸಿಗೆ ಬಂದಂಗೆ ಕಾಮಿಡಿ ಮಾಡಿಬಿಡೋದಾ? ನಿಜ, ನಾವು ಕೂಡ ನಿಮ್ಮನ್ನು ಫಾಲೋ ಮಾಡ್ತೀವಿ. ಆದರೆ ಇವತ್ತು ನಿಜವಾಗ್ಲೂ ಬೇಜಾರಾಯ್ತು ಈ ವಿಡಿಯೋ ಮಾಡಿ. ಇವತ್ತಿಂದ ಅನ್ಫಾಲೋ ಮಾಡ್ತೀನಿ ನಾನು ನಿಮ್ಮನ್ನು, ಯಾವುದೇ ವಿಡಿಯೋ ನೋಡಲ್ಲ. ಎಷ್ಟು ಜನ ಕಮೆಂಟ್ ಬಾಕ್ಸಲ್ಲಿ ಬೈತಿದ್ದಾರೆ ಗೊತ್ತಾ? ಖುಷಿ ಪಡ್ತಾರೆ, ಬೈಕ್ ಟ್ಯಾಕ್ಸಿಗೆ ಆಗದೆ ಇರೋರು ಖುಷಿ ಪಡ್ತಾ ಇರಿ. ಇದು ಬೈಕ್ ಟ್ಯಾಕ್ಸಿ ರೈಡರ್ಸಿಗೆ ಬೇಜಾರಾಗಿ ಎಷ್ಟು ಜನ ಕಮೆಂಟ್ ಬಾಕ್ಸಲ್ಲಿ ಉಗಿತಾ ಇದ್ದಾರೆ ನೋಡಿ. ನಿಮಗೆ ಫಸ್ಟು ಡಿಲೀಟ್ ಮಾಡಿ ವಿಡಿಯೋನ. ನೀವು ಮಾಡ್ತೀರಾ, ಜನಕ್ಕೆ ನಗಂಗಿರಬೇಕು, ಪ್ರತಿಯೊಬ್ಬರಿಗೂ ಇಷ್ಟ ಆಗಬೇಕು. ನೀವು ಮಾಡೋ ವಿಡಿಯೋ ಪ್ರತಿಯೊಂದು ಹೃದಯಕ್ಕೂ ಇಷ್ಟಪಡಬೇಕು, ಖುಷಿಯಾಗಿ ನಗಬೇಕು. ಆದರೆ ಇದು 4 ಜನ ಖುಷಿ ಆಗುತ್ತೆ, 4 ಜನಕ್ಕೆ ಬೇಜಾರಾಗುತ್ತೆ. ಈ ಥರ ಯಾರಂಗೆ ಮಾಡ್ತೀರಾ? ನೀವು ಯೂಟ್ಯೂಬರ್ ಆಗಿ ನೀವು ಎಷ್ಟು ಫೇಮಸ್ ಆಗಿದ್ರಿ, ಎಷ್ಟು ಜನ ಖುಷಿ ಪಡ್ತಾರೆ, ಆದರೆ ಇವತ್ತು ಎಷ್ಟೋ ಜನ ಉಗಿತಾ ಇದ್ದಾರೆ. ಇವೆಲ್ಲ ಬೇಕಿತ್ತ ನಿಮಗೆ ಅಂತಾನೆ? ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಈ ಥರ ಒಂದು ವಿಡಿಯೋ ಯಾಕೆ ಮಾಡ್ತಾರೆ? ಒಂದು ಬೈಕ್ ಬುಕ್ ಮಾಡಿ ಇವತ್ತೊಂದು ಕಸ್ಟಮರ್ ಹೋಗೋ ಜಾಗದಲ್ಲಿ ಒಂದು ಕಸ ಕೊಟ್ಟು ಕಳಿಸ್ತೀವಿ ಅಂತ ಹೇಳ್ತಾರೆ ಅವರು ಲೇಡೀಸ್, ಸಿಂಧು ಅವರು. ಈ ಥರ ಮಾಡಬಾರ್ದು. ಏನು ರೈಡರ್ಸ್ ಹಂಗಾರೆ ಇವ್ರ ಮನೆ ಕಸ ಎತ್ತಕ್ಕಾಕಿದಾರಾ, ಇಲ್ಲ ಇವ್ರ ಮನೆ ಕ್ಲೀನ್ ಮಾಡೋಕ್ಕಿದಾರಾ? ವಿಡಿಯೋಗೆ ಮಾಡಿರೋದು, ಯಾವುದೇ ಇಂಟೆನ್ಷನ್ ಇಲ್ಲ. ಬಟ್ ಅದು ನೋಡೋರ ಕಣ್ಣಿಗೆ ಎಷ್ಟು ಚೀಫ್ ಅನ್ಸುತ್ತಲ್ವಾ, ಎಷ್ಟು ಬೇಜಾರಾಗುತ್ತಲ್ಲ ಅವ್ರಿಗೆ. ರೈಡರ್ಸ್ ಏನು ಇಷ್ಟೊಂದು ಕಂಡಮ್ ಆಗ್ಬಿಟ್ರೆ ಹಂಗಾರೆ ಇವ್ರ ಮನೆ ಕಸ ಎತ್ಕೊಂಡು ಹೋಗೋಕೆ? ಅದಕ್ಕೆ ಅಂತಾನೆ ಒಂದು ವ್ಯವಸ್ಥೆ ಎಲ್ಲ ಇದೆಯಲ್ಲ ನಮ್ಮ ಕರ್ನಾಟಕದಲ್ಲಿ. ಅದ್ಯಾಕೆ ಇವ್ರು ಈ ಥರ ಎಲ್ಲ ರೈಡರ್ಸ್ಗಳ ಬಗ್ಗೆ ಕೆಟ್ಟದಾಗಿ ಮಾಡೋದು? ನಾಳೆ ದಿವಸ ಎಷ್ಟು ಚೀಫ್ ಆಗ್ತೀವಿ. ಈಗಾಗಲೇ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಎಷ್ಟು ಕಂಡಮ್ ಆಗಿ ನೋಡ್ತಾ ಇದ್ದಾರೆ, ಎಷ್ಟು ರೆಸ್ಪೆಕ್ಟ್ ಇಲ್ಲ. ಗೊತ್ತಿರಬೇಕು, ಎಲ್ಲ ಕಡೆ ಬೇಕಂತಾನೆ ಫೇಕ್ ವಿಡಿಯೋಗಳು ಹಾಕಿ ಬಾಯಿ ಬಂದಂಗೆ ಬೈಯೋದು, ಅನ್ನೆಸೆಸರಿ ಏನೇನೋ ಕಮೆಂಟ್ಸ್ಗಳು ಹಾಕೋದು. ರೈಡರ್ಸ್ಗೆ ಯಾವ ಬೈಕ್ ಟ್ಯಾಕ್ಸಿ ರೈಡರ್ಸ್ ಹೋಗಬೇಡಿ, ಸೇಫ್ಟಿ ಇಲ್ಲ, ಅವ್ರು ಮಿಸ್ಬಿಹೇವ್ ಮಾಡ್ತಾರೆ, ಲೇಡೀಸ್ಗೆಲ್ಲ ಕಳ್ತನ ಮಾಡ್ತಾರೆ, ಸರಿ ಇಲ್ಲ, ಈ ಥರ ಎಲ್ಲ ವಿಡಿಯೋಗಳು ಬಂದು ಈಗ ಆಲ್ರೆಡಿ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳಿಗೆ ಸ್ವಲ್ಪ ನೆಗೆಟಿವ್ ಆಗಿದೆ. ಅದರಲ್ಲಿ ಇವ್ರು ಬೇರೆ ಬಂದು ಈಗ ಈ ಥರ ಒಂದು ಕಾಮಿಡಿ ಮಾಡ್ತಾರೆ ರೈಡರ್ಸ್ಗಳಿಗೆ. ಯಾರು ಬರಲ್ಲ ನಮ್ಮ ಮನೇಲಿ ಕಸ, ಹಂಗೆ ಹೋಗೋದ್ರಲ್ಲಿ ಕಸ ಹಾಕಿ ಹೋಗ್ಬಿಡಿ, ತಗೊಳ್ಳಿ ಅಂತ ಕೊಡ್ತಾರೆ. ಅಲ್ಲ, ಇದು ನೀವು ಮಾಡಿದಿರ ವಿಡಿಯೋ, ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವೇ ಯೋಚನೆ ಮಾಡಿದಿರ? ನಾಳೆ ದಿನ ಇದೇನಾರು ಅವ್ರ ರೈಡರ್ಗಳು ನೋಡಿ ಅವರಿಗೆಲ್ಲ ಎಷ್ಟು ಬೇಜಾರಾಗುತ್ತೆ. ಯಾರೇ ಆಗಲಿ, ಒಬ್ಬ ಮನುಷ್ಯ ಏನೇ ಒಂದು ಕೆಲಸ ಮಾಡ್ತಾನೆ, ಕೆಲಸದ ಬಗ್ಗೆ ಕೆಟ್ಟದಾಗಿ ಮಾಡಬಾರ್ದು ವಿಡಿಯೋನ. ಅವ್ರೇನು ಕಳ್ತನ ಮಾಡಿಲ್ಲ, ಸುಳ್ಳು ಹೇಳ್ತಾ ಇಲ್ಲ, ನಿಯತ್ತಾಗಿ ಸಂಪಾದನೆ ಮಾಡ್ಕೊಂಡು ತಿಂತೇ ಇರ್ತಾನೆ. ಅದನ್ನು ಯಾವ ಥರ ತೋರಿಸ್ಬೇಕು ಜನಕ್ಕೆ, ಅದೇ ಥರ ತೋರಿಸ್ಬೇಕು. ಈ ಥರ ಎಲ್ಲ ರಾಂಗ್ ಆಗಿ ತೋರಿಸಿ ಅವ್ರಿಗೂ ಕೂಡ ಯಾಕೆ ಬೇಜಾರಾಗುತ್ತೆ? ನೀವು ಮಾಡೋ ವಿಡಿಯೋ 4 ಜನಕ್ಕೆ ಮನಸ್ಸಿಗೆ ನೋವುಂಟಾಗುತ್ತೆ ಅಂತ ಕೂಡ ಯೋಚನೆ ಮಾಡಲಿಲ್ಲ ನೀವು ಒಂದು ಕ್ಷಣದಲ್ಲಿ. ನೀವು ಯೂಸ್ಗೋಸ್ಕರ ನಿಮಗೆ ಒಳ್ಳೆ ಫಾಲೋವರ್ಸ್ ಬರಲಿ ಅಂತ ಏನೋ ಒಂದು ಕಂಟೆಂಟ್ ತಗೊಂಡು ಕಾಮಿಡಿಯಾಗಿ ಮಾಡೋದಲ್ಲ. ಕಾಮಿಡಿಯಾಗಿ ಮಾಡ್ಬೇಕಾದ್ರೂ ಇದನ್ನು ಬೇರೆಯವ್ರಿಗೆ ಎಷ್ಟು ಇದರಿಂದ ಮನಸ್ಸಿಗೆ ನೋವಾಗುತ್ತೆ ಅನ್ನೋದು ಕೂಡ ಯೋಚನೆ ಮಾಡಬೇಕಾಗತ್ತೆ. ಇವತ್ತು ನೀವು ದುಡ್ಡು ಕೊಡ್ತೀರಾ ಅಂದರೆ ಹಂಗಾರೆ ಏನು ಕೆಲಸ ಬೇಕಾದ್ರೆ ಮಾಡೋಕ್ಕಾಗತ್ತಾ? ನಿಮ್ಮ ಮನೆ ಕ್ಲೀನ್ ಮಾಡೋಕ್ಕಾಗತ್ತಾ? ರೈಡರ್ಸ್ ಬಂದು ಹಂಗಾರೆ ಆರ್ಡ್ರ್ ಬುಕ್ ಮಾಡಿಬಿಟ್ಟು ಕರೆಸ್ಕೊಂಡು ನಿಮ್ಮ ಮನೇನ ಕ್ಲೀನ್ ಮಾಡಿಸ್ಕೊಂಡ್ಬಿಡ್ತೀರಾ? ನಿಮ್ಮ ಮನೆಗೆ ಎಲ್ಲ ಕಸ ಎಲ್ಲ ಎತ್ಕೊಂಡು ಹೋಗ್ಬೇಕಾ? ಇವೆಲ್ಲ ಬೇಡ. ಕಾಮಿಡಿ ಮಾಡ್ತೀರಾ, ರಿಯಲ್ ಆಗಿ ಏನಾರು ಇದೆಯಾ? ಜನಕ್ಕೆ ಖುಷಿ ಕೊಡಬೇಕು, ಒಬ್ಬರ ಮನಸ್ಸಿಗೆ ನೋವಾಗಬಾರ್ದು, ಆ ಥರ ಕಾಮಿಡಿ ಮಾಡಬೇಕು. ನೀವು ಮಾಡೋ ಕಾಮಿಡಿ ಎಷ್ಟು ಜನಕ್ಕೆ ಬೇಜಾರಾಗ್ತಾ ಇದೆ ಗೊತ್ತಾ? ಕಮೆಂಟ್ ಬಾಕ್ಸಲ್ಲೇ ನೋಡಿ ಎಷ್ಟು ಕಮೆಂಟ್ಸ್ ಆಗ್ತಾ ಇದ್ದಾರೆ ಅಂತ ನಿಮಗೆ. ಈ ಥರ ಎಲ್ಲ ಯಾಕೆ ಮಾಡ್ತೀರಾ ಅಂತವ? ದಯವಿಟ್ಟು ಯಾರೇ ಆಗಲಿ ಈ ಥರ ಒಬ್ಬ ಮನುಷ್ಯನ ಇಂಟೆನ್ಷನ್ ಇಟ್ಕೊಂಡು, ಒಬ್ಬ ಮನುಷ್ಯನ ಕೆಲಸ ಡ್ಯೂಟಿ ತಗೊಂಡು ಅವ್ರು ಮಾಡ್ತಕ್ಕಂಥ ಒಂದು ಸಂಪಾದನೆಯಲ್ಲಿ ಕೆಟ್ಟದಾಗಿ ಅದನ್ನು ತೋರಿಸ್ಬೇಡಿ ಪಬ್ಲಿಕ್ಸ್ಗೆ. ನೀವು ಮಾಡ್ತೀರಾ ಅದನ್ನು ನೋಡಿ ಎಷ್ಟೋ ಜನ ಖುಷಿ ಪಡೋರು ಇದ್ದಾರೆ. ಯಾಕೆಂದರೆ ಬೈಕ್ ಟ್ಯಾಕ್ಸಿಗೆ ಆಪೋಸಿಟ್ ಆಗಿರೋರು ಖುಷಿ ಪಡೋರು ಇದ್ದಾರೆ, ವಿಡಿಯೋ ನೋಡಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇದರಿಂದ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಬೈಕ್ ಟ್ಯಾಕ್ಸಿ ಮಾಡೋರಿಗೆ. ನಾಳೆ ದಿವಸ ಇದನ್ನ ಯಾರು ರಿಯಲ್ ಆಗೂ ಮಾಡ್ಬೋದಲ್ವಾ? ಆನ್ಲೈನ್ ಬುಕ್ ಮಾಡ್ಬಿಟ್ಟು ಈ ಥರ ಎತ್ಕೊಂಡು ಹೋಗಿ ಅಂತ ಏನಾರು ಕೊಡ್ಬೋದಲ್ಲ ಹಂಗಾರೆ? ಹೇಳಿ, ಕೊಡ್ತೀರಾ? ಏನಾರು ಒಂದು ಮೆಟೀರಿಯಲ್ಲು ಆ ಥರ ಒಂದು ಮಾಡಿದರೆ, ಒಂದು ಇಂಟೆನ್ಷನ್ ಇಟ್ಕೊಂಡು ಜನ ಒಪ್ಕೊಂಡಾರು ಓಕೆ ಖುಷಿ ಪಡ್ತಾ ಇದ್ರು. ಆದರೆ ನೀವು ಮಾಡಿರೋದೇನು? ನಿಮ್ಮನೆ ಕಸ ಎತ್ಕೊಂಡು ಹೋಗೋಕ್ಕೆ ಬೈಕ್ ಟ್ಯಾಕ್ಸಿಯೇ ಬುಕ್ ಮಾಡಿ ರೈಡರಿಗೆ ಕೊಡ್ತಾ ಇದ್ದೀರ. ಇದು ಏನು ತೋರಿಸುತ್ತೆ? ನಿಮ್ಮ ಒಂದು ವ್ಯಕ್ತಿತ್ವ ತೋರಿಸುತ್ತೆ. ಯಾರೇ ಆಗಲಿ ಏನೋ ವಿಡಿಯೋ ಮಾಡ್ತೀರಂದ್ರೆ ಒಬ್ಬರ ಮನಸ್ಸಿಗೆ ನೋವಾಗದ ಥರ ಮಾಡಿ. ಒಂದು ಕಾಮಿಡಿನೇ ಆಗಿರ್ಬಾರ್ದು, ಒಂದು ಸೀರಿಯಸ್ ಆಗಿರ್ಬೋದು, ಏನೇ ಒಂದು ಕಂಟೆಂಟ್ ವಿಡಿಯೋನೇ ಆಗಿರ್ಬೋದು, ಅದು ಇನ್ನೊಬ್ಬರ ಮನಸ್ಸಿಗೆ ನೋವು ಉಂಟಾಗಬಾರ್ದು. ಅದು ನೋಡಿ ಖುಷಿ ಪಡಬೇಕು ಹೊರತು ಅದರಿಂದ ಬೇಜಾರಾಗಬಾರ್ದು.
ನೀವು ಮಾಡಿರೋ ವಿಡಿಯೋ ಕೆಲವರಿಗೆ ಖುಷಿ, ಕೆಲವರಿಗೆ ನೋವು, ಆ ಥರನೂ ಕೂಡ ಆಗುತ್ತೆ. ಅದಕ್ಕೆ ಯಾರಿಗೆ ಆಗಲಿ ನಾವು ಮಾಡೋ ವಿಡಿಯೋ ಕರೆಕ್ಟಾಗಿರಬೇಕು. ಒಬ್ಬರು ಮನಸ್ಸಿಗೆ ನೋವು ಮಾಡಿ ನಾವು ಖುಷಿ ಪಡೋದು ಎಷ್ಟು ಮಟ್ಟಿಗೆ ಸರಿ ಹೇಳಿ ಅದು? ಇದರಿಂದ ನಿಮಗೇನೋ ಸಂಪಾದನೆ ಮಾಡ್ಬೋದು, ದುಡ್ಡು ಮಾಡ್ಕೋಬೋದು, ಮತ್ತೊಂದು ಮಗದೊಂದು ಏನೇ ಮಾಡ್ಬೋದು. ನಾಳೆ ದಿವಸ ಬೈತಾರೆ ನಿಮ್ಮನ್ನು. ಎಷ್ಟೋ ಜನ ಕಮೆಂಟ್ಸ್ ಬಾಕ್ಸಲ್ಲಿ ಬೈತಾ ಇದ್ದಾರೆ. ಅದಕ್ಕೆ ಹೇಳೋದು, ಆದಷ್ಟು ಈ ಥರ ನೆಕ್ಸ್ಟ್ ಈ ಥರ ವೀಡಿಯೋಗಳು ಮಾಡ್ಬೇಕಾದ್ರೆ ಯೋಚನೆ ಮಾಡಿ. ಇದಕ್ಕೆ ಮುಂಚೆ ಎಲ್ಲ ಮಾಡಿದ್ದಾರೆ ವೀಡಿಯೋಗಳು, ಎಷ್ಟೋ ವಿಡಿಯೋ ನಾವು ಪ್ರತಿನಿತ್ಯ ನಿಮ್ಮ ವಿಡಿಯೋ ನೋಡ್ತಾ ಇರ್ತೀವಿ, ನಿಮ್ಮನ್ನು ಕೂಡ ಫಾಲೋ ಮಾಡ್ತಾ ಇರ್ತೀವಿ ನಾವು. ಯೂಟ್ಯೂಬಲ್ಲಿ ಅಷ್ಟೇ, ಫೇಸ್ಬುಕ್ಕಲ್ಲಿ, ಎಲ್ಲ ಕಡೆ, ಇನ್ಸ್ಟಾಗ್ರಾಮಲ್ಲಿ ನೀವು ಮಾಡೋ ವಿಡಿಯೋ ನಾವು ಕೂಡ ನೋಡಿ ಖುಷಿ ಪಡ್ತೀವಿ. ಆದರೆ ಇವತ್ತು ಮಾಡಿರ್ತಕ್ಕಂಥ ವಿಡಿಯೋ ನೋಡಿ ತುಂಬ ಬೇಜಾರಾಯ್ತು ನಮಗೆ. ನಾವು ಒಂದು ಆ್ಯಸ್ ಎ ಬೈಕ್ ಟ್ಯಾಕ್ಸಿ ರೈಡರ್ ಆಗಿ ಒಂದು ಟೈಮಲ್ಲಿ ಮಾಡ್ತಾ ಇದ್ದೆ ಕೆಲಸನ. ಈ ಕೆಲಸದಲ್ಲಿ ನೀವು ಒಂದು ಕೆಟ್ಟ ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ರಲ್ಲ, ಅದಕ್ಕೆ ಬೇಜಾರಾಗುತ್ತೆ ನೋಡಿ. ಈ ಥರ ಯಾರಿಗೂ ಮಾಡೋಕೆ ಹೋಗಬೇಡಿ. ಬೇರೆ ಯಾವುದೇ ಆಗಿರ್ಬೋದು ಒಂದು ಜಾಬ್, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಒಂದು ಸ್ವಾಭಿಮಾನ ಅನ್ನೋದು ಇರುತ್ತಲ್ವ ಕೆಲಸದಲ್ಲಿ. ಹಾಗಾಗಿ ಯಾರಿಗೆ ಒಂದು ಕೆಲಸದಲ್ಲಿ ನೋವು ಉಂಟಾಗೋ ಥರ ಯಾರೂ ಕೂಡ ಮಾಡಬಾರ್ದು. ಯೂಟ್ಯೂಬರ್ಸ್ ಆಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ಅದು ಆಟೋ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲೇ ಆಗಲಿ. ಇವತ್ತು ಎಷ್ಟೋ ನೋಡ್ತಾ ಇರ್ತೀವಿ ಆಟೋ ಡಿಪಾರ್ಟ್ಮೆಂಟ್ ಅವ್ರು ಪ್ರತಿನಿತ್ಯ ಬೈಕ್ ಟ್ಯಾಕ್ಸಿ ಇರೋದಾಗ ಮಾಡ್ತಾನೆ ಇದ್ದಾರೆ ವೀಡಿಯೋಗಳು. ಯಾವುದೇ ಒಂದು ಬೈಕ್ ಬಿದ್ರೂ, ಏನೇ ಒಂದು ಬೇರೆ ಇನ್ಸಿಡೆಂಟ್ ಆದರೂ, ಬೈಕ್ ಟ್ಯಾಕ್ಸಿ ಅವ್ರು ಬಿದ್ದರು, ಬೈಕ್ ಟ್ಯಾಕ್ಸಿ ಆಕ್ಸಿಡೆಂಟ್ ಆಯಿತು, ಈ ಥರ ಬರೀ ಕೆಟ್ಟ ಮೆಸೇಜ್ ತೋರಿಸ್ತಾನೆ ಇದ್ದಾರೆ. ಒಟ್ಟಿನಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಬೇಕು ಅಂತ. ಅದರಲ್ಲಿ ನೀವು ಬೇರೆ ಈ ಥರ ಬೇರೆ ಮಾಡ್ತೀರಾ. ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಏನೋ ಒಂಥರ ಮರ್ಯಾದೆ ಅವಮಾನ ಆಗೋ ಥರ ಮಾಡಿದ್ದೀರಾ ರೈಡರ್ಗಳಿಗೆ ನೀವು ನಿಮ್ಮ ವಿಡಿಯೋಯಿಂದನ. ದಯವಿಟ್ಟು ಈ ಥರ ಎಲ್ಲ ವಿಡಿಯೋ ನೆಕ್ಸ್ಟ್ ಟೈಮ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.